ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತು ಹೆಲ್ದಿಯಾಗಿ ಇರೋದು ಹೇಗೆ ಅನ್ನೋದಕ್ಕೆ ಕೆಲವು ಟಿಪ್ಸನ್ನು ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತಾ ಇದ್ದೇನೆ. ಈಗಿನ ನಮ್ಮ ಒತ್ತಡದ ಬದುಕಿನಲ್ಲಿ ನಮ್ಮ ಆರೋಗ್ಯ ಚೆನ್ನಾಗಿರ್ಬೇಕು ಅಂತ ಹೇಳಿದ್ರೆ ಕೆಲವೊಂದು ಟಿಪ್ಸನ್ನು ನಾವು ಫಾಲೋ ಮಾಡಬೇಕಾಗುತ್ತೆ. ಹಾಗೆ ಏನೆಲ್ಲ ಟಿಪ್ಸ್ ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ನಾನು ತಿಳಿಸಿಕೊಡ್ಲಿಕ್ಕೆ ಇಷ್ಟಪಡ್ತೇನೆ. ಹೆಲ್ದಿಯಾಗಿ ಇರಬೇಕು. ನಾವು ಕೆಲಸಕ್ಕೆ ಹೋಗ್ತಾ ಇರ್ತೇವೆ, ಅದಲ್ಲದೆ ಬ್ಯುಸಿ ಇರ್ತದೆ ನಮ್ಮ ಲೈಫು. ಇದಕ್ಕೆ ನಾವು ಮೇನ್ ಮಾಡಬೇಕಾದ ಕೆಲಸ ಅಂತ ಹೇಳಿದ್ರೆ ಒಂದು ಟೈಮಿಗೆ ಸರಿಯಾಗಿ ಫುಡ್ಡನ್ನು ತಗೊಳ್ಳುವಂಥದ್ದು. ಮೇಯ್ನ್ ಆಗಿ ಹೇಳುವುದಾದ್ರೆ ಆಫೀಸಿಗೆ ಹೋಗೋರು, ವರ್ಕಿಂಗ್ ಲೇಡೀಸ್ ಆಗಿರ್ಬೋದು, ಮನೆಯಲ್ಲೇ ಇರುವವರು ಆಗಿದ್ರು ಕೂಡ ಸುಮ್ಮನೆ ಇರೋದೇನಲ್ಲ, ಮನೆಯಲ್ಲೇ ಇರುವ ಲೇಡೀಸ್ ಆದರೂ ಕೂಡ ಮನೆಯಲ್ಲಿ ತುಂಬ 24 ಗಂಟೆ ಕೂಡ ನಮಗೆ ಕೆಲಸ ಅಂತ ಹೇಳುವಂಥದ್ದು ಇರ್ತದೆ. ನಾವೇನು ಆರಾಮವಾಗಿ ಫ್ರೀ ಆಗಿ ಇರೋದಿಲ್ಲಲ್ಲ ಹೌಸ್ ವೈಫ್ಸ್ ಕೂಡ. ಹಾಗೆ ಅದಕ್ಕೋಸ್ಕರ ನಾವು ಈ ಒತ್ತಡದ ಬದುಕಲ್ಲಿ ನಮ್ಮ ಆರೋಗ್ಯವನ್ನ ನಾವು ಆರೋಗ್ಯಕರವಾಗಿ ನೋಡ್ಕೊಳ್ಬೇಕು ಅಂತ ಹೇಳಿದ್ರೆ ಮೊದಲನೇ ಟಿಪ್ಪು ನಮ್ಮ ಆಹಾರದ ಕ್ರಮ. ಅದೊಂದು ಸಮಯಕ್ಕೆ ಸರಿಯಾಗಿ ನಾವು ಆಹಾರವನ್ನ ತಗೊಳ್ಬೇಕು, ಅದು ಒಂದು. ಹಾಗೆ ಬೇಕಾದಷ್ಟು ನೀರನ್ನ ಕುಡಿಬೇಕು. ಎಷ್ಟು ನಮ್ಮ ಶರೀರಕ್ಕೆ ನೀರು ಬೇಕು ಅಷ್ಟು ನೀರನ್ನ ಕುಡಿಬೇಕು. ಸಾಧಾರಣ ನಾವೀಗ ಡಯಟ್ ಅಲ್ಲಿ ಎಲ್ಲ ಹೇಳುವುದಾದ್ರೆ ಇದು ಒಂದು ದಿನಕ್ಕೆ 4 ಲೀಟರ್ ಅಷ್ಟು ನೀರು, ಮತ್ತೆ ನಮ್ಮ ಬಾಡಿ ವೆಯ್ಟ್ ಎಷ್ಟಿದೆ ಅದರ ಮೇಲೆ ಡಿಪೆಂಡ್ಸ್ ನೀರು. ಕನಿಷ್ಠ ಪಕ್ಷ 2.5 ಇಂದ 3 ಲೀಟರ್ ದಿನಕ್ಕೆ ಪ್ರತಿಯೊಬ್ಬ ಮನುಷ್ಯ ಕೂಡ ಕುಡಿಲೇಬೇಕು. ಬಾಡಿ ವೆಯ್ಟ್ ಜಾಸ್ತಿ ಇದ್ದ ಹಾಗೆ ನೀರಿನ ಪ್ರಮಾಣ ಕೂಡ ಜಾಸ್ತಿ ಆಗ್ಬೇಕು, ನೀರು ಜಾಸ್ತಿ ಕುಡಿಬೇಕು. ಹಾಗೆ ನಮ್ಮ ಒತ್ತಡದ ಈ ಬದುಕಲ್ಲಿ ನಾವು ಇನ್ನೊಂದು ಅಂತ ಹೇಳಿದ್ರೆ ಒತ್ತಡವನ್ನ, ಈಗ ನಾವು ಆಫೀಸಲ್ಲಿ ಇರ್ತೇವೆ ಅಥವಾ ಮನೆಯಲ್ಲಿ ಇರ್ತೇವೆ. ಮನೆಯಲ್ಲಿ ಬಂದಾಗ ಆಫೀಸಿನ ಸ್ಟ್ರೆಸ್ ಅನ್ನೆಲ್ಲ ಬಿಟ್ಟು ಮನೆ ಕೆಲಸಗಳನ್ನ ಮಾಡ್ತಾ ಮನೆಯಲ್ಲಿ ಇರುವವರೊಟ್ಟಿಗೆ ಹ್ಯಾಪಿ ಆಗಿರ್ಬೇಕು. ಆಫೀಸಲ್ಲಿದ್ದ ಟೆನ್ಷನ್ ಅನ್ನ ಮನೆಯಲ್ಲಿ ತರಬಾರ್ದು. ಅದೇ ರೀತಿ ಆಫೀಸಿಗೆ ಹೋದಾಗ ಮನೆಯದ್ದು ಸ್ಟ್ರೆಸ್ ಏನಾದ್ರೂ ಇದ್ರೆ, ಮನೆ ಜಂಜಾಟಗಳು ಏನಿದ್ರು ಆಫೀಸಲ್ಲಿ ಆ ಸ್ಟ್ರೆಸ್ ಅನ್ನ ಇದು ಮಾಡಿದ್ರೆ ನಮ್ಮ ಒಂದು ಕೆರಿಯರ್ಗೆ ಕೂಡ ಅದು ಎಫೆಕ್ಟ್ ಆಗ್ಬೋದು. ಅದು ಒಂದು ಟಿಪ್ಸ್. ಇನ್ನೊಂದು ನಮ್ಮ ಆರೋಗ್ಯಕರವಾದ ಬದುಕಿಗೆ ಇನ್ನೊಂದು ಮೇನ್ ಪಾಯಿಂಟ್ ಅಂತ ಹೇಳಿದ್ರೆ ನಿದ್ದೆ. ಹಾಗೆ ಬೆಳಿಗ್ಗೆ ಬೇಗ ಏಳುವಂಥದ್ದು. ನಿದ್ದೆ ಕರೆಕ್ಟ್ ಒಂದು 10 ಗಂಟೆಗೆ ಮಲಗಿ 6 ಗಂಟೆಗೆ ಏಳೋದು ಒಂದು ಒಳ್ಳೆ ಸಮಯ ಅಂತ ಹೇಳ್ಬೋದು. ಅದಕ್ಕೂ ಮಿಗಿಲಾಗಿ 4 ಗಂಟೆಗೆ ಏಳುದು, 5 ಗಂಟೆಗೆ ಏಳುವವರು ಆ ಥರ ಎಲ್ಲ ಇತ್ತು ಅಂತ ಹೇಳಿದ್ರೆ, ಸಾಮಾನ್ಯವಾಗಿ 6 ಗಂಟೆಗೆ ಹೇಳ್ಬೋದು ಅಂತ ಅನ್ಕೊಳ್ತೇನೆ ಈಗಿನ ಒಂದು ಜನರೇಷನ್ ಅಂತ ಹೇಳುದಾದ್ರೆ. ಹಾಗೆ 4 ಗಂಟೆಗೆ ಏಳುವವರಾಗಿದ್ರೆ, 5 ಗಂಟೆಗೆ ಏಳುವವರಾಗಿದ್ರೆ ತುಂಬಾನೇ ಒಳ್ಳೇದು. 5ವರೆಗೆ ಏಳೋದಾದ್ರೆ ಎಲ್ಲ ತೊಂದರೆ ಇಲ್ಲ. ಬೆಳಗ್ಗೆ ಎದ್ದು ನಿಮಗೆ ಅಂತ ಹೇಳಿ ಒಂದು ಟೈಮ್ ಕೊಡ್ಲಿಕ್ಕೆ ಆಗ್ತದೆ. ಬೇಗ ಎದ್ರೆ, ಲೇಟ್ ಆಗಿತ್ತು 6:30 7 ಗಂಟೆಗೆಲ್ಲ ಎದ್ದಿತ್ತು ಅಂತ ಹೇಳಿದ್ರೆ ನಿಮಗೆ ಟೈಮ್ ಕೊಡ್ಲಿಕ್ಕೆ ಕಷ್ಟ ಆಗ್ತದೆ. ಎಲ್ಲ ಹರಿಬರಿ ಆಗ್ತದೆ, ಗಡಿಬಿಡಿ ಆಗ್ತದೆ. ಆಗ ಸ್ಟ್ರೆಸ್ ಬರ್ತದೆ. ಅವರಿಗೆ ಹೊರಟಾಗ್ಲಿಲ್ಲ, ಇವರಿಗೆ ಹೊರಟಾಗ್ಲಿಲ್ಲ ಮನೆಯಲ್ಲಿ ಅಂತ ಹೇಳುವಾಗ ಗಡಿಬಿಡಿ ಆಗ್ತದೆ, ಕೆಲಸ ಎಲ್ಲ ಆಗೋದಿಲ್ಲ, ಸಿಟ್ಟು ಬರ್ತದೆ, ಜಗಳಗಳಾಗ್ತದೆ, ಅಂಥದ್ದೆಲ್ಲ ಆಗ್ತದೆ. ಅದಕ್ಕೋಸ್ಕರ ನಾವು ಬೇಗ ಏಳೋದು ತುಂಬಾನೇ ಒಳ್ಳೇದು. ಒಂದು ಅಟ್ಲೀಸ್ಟ್ 5:30 6 ಗಂಟೆ ಅಷ್ಟೊತ್ತಿಗೆ ಎದ್ರೆ ನಮ್ಮೆಲ್ಲ ಕೆಲಸಗಳು, ಬ್ರೇಕ್ಫಾಸ್ಟ್ ಇರ್ಬೋದು, ಏನೆಲ್ಲ ಆಗ್ಬೇಕು ಬೆಳಗಿನ ಕೆಲಸಗಳು ಎಲ್ಲವೂ ಕೂಡ ಆಗ್ತದೆ. ಎಕ್ಸಸೈಸ್ ಕೂಡ ನೀವು ಮಾಡ್ಕೊಳ್ಬೋದು. ಕೆಲವರು ಹೇಳ್ತಾರೆ ನಾನು ಬ್ಯುಸಿ ಇದ್ದೇನೆ, ಕೆಲ್ಸಕ್ಕೆ ಹೋಗ್ತಾನೆ, ನಂಗೆ ವರ್ಕೌಟ್ ಮಾಡ್ಲಿಕ್ಕೆ ಆಗೋದಿಲ್ಲ, ಎಕ್ಸಸೈಸ್ ಮಾಡ್ಲಿಕ್ಕೆ ಆಗೋದಿಲ್ಲ, ಯೋಗ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳಿ. ಅದು ಖಂಡಿತ ಸುಳ್ಳು. ಯಾಕೆಂತ ಹೇಳಿದ್ರೆ ನಮ್ಮ ಆರೋಗ್ಯ ಅಂತ ಹೇಳುದು ನಮಗೆ ಎಷ್ಟು ಮುಖ್ಯ ಅಲ್ವಾ, ಅದಿದ್ರೆ ಎಲ್ಲವೂ ಕೂಡ ಸಾಧ್ಯ. ಹಾಗಾಗಿ ನೀವು ಈ ಎಂತ ಒತ್ತಡದ ಬದುಕಿ ಇರ್ಲಿ, ನಿಮ್ಗಾಗಿ ಒಂದು ಅರ್ಧ ಗಂಟೆ ಟೈಮನ್ನ ಮಾಡ್ಕೊಳ್ಬೋದು. ಈಗ ನೀವು 6 ಗಂಟೆಗೆ ಹೇಳ್ತೀರಾ, ನಿಮ್ಗೆ ಎಕ್ಸಸೈಸ್ ಮಾಡ್ಲಿಕ್ಕೆ ಟೈಮ್ ಇಲ್ಲ ಅಂದ್ರೆ ಅಟ್ಲೀಸ್ಟ್ ನಿಮಗೆ ಆ ಎಕ್ಸಸೈಸ್ ಮಾಡ್ಲಿಕ್ಕೆ ಬೇಕಾಗಿ ನೀವು 5ವರೆಗೆ ಎದ್ದು ನಿಮ್ಮ ಅರ್ಧ ಗಂಟೆಯನ್ನ ಬೆಳಿಗ್ಗೆ ಎಕ್ಸಸೈಸ್ ಮಾಡ್ಕೊಳ್ಬೋದು. ಆದ್ರೆ ಟೈಮ್ ಇಲ್ಲ ಅಂತ ಹೇಳೋದು ಸುಳ್ಳು. ಅಲ್ಲಿ ಸೋಮಾರಿತನ, ಯಾರು ಮಾಡೋದು, ಯಾರು ಬೆಳಗ್ಗೆದ್ದು ಮಾಡೋದು, ಅದು ಮೇನ್ ರೀಸನ್ ಆಗಿರ್ತದೆ. ಟೋಟಲ್ ಆಗಿ ಹೇಳುವುದಾದ್ರೆ ನಮ್ಮ ಒಂದು ಶಿಸ್ತಿಂದ ಜೀವನ ಮಾಡ್ತಾ ಹೋಯ್ತು ಅಂತಾದ್ರೆ ನಮ್ಮ ಆರೋಗ್ಯ ಕೂಡ ಹೆಲ್ದಿ ಆಗ್ತಾ ಹೋಗ್ತದೆ. ಒಂದು, ಮಾರ್ನಿಂಗ್ ಬೇಗ ಎದ್ದು ನಮ್ಮ ಎಲ್ಲಾ ಕೆಲಸಗಳನ್ನ ಸಿಸ್ಟಮ್ಯಾಟಿಕ್ ಆಗಿ ಮಾಡ್ಕೊಳ್ಳೋದು, ಯಾವ್ದನ್ನ ಪೆಂಡಿಂಗ್ ಇಡೋದಲ್ಲ. ಮನೆ ಕೆಲಸವೇ ಆಗಿರ್ಲಿ, ಈಗ ಹೆಂಗಸರಾದ್ರೆ ಬಟ್ಟೆ ಮಡಚೋದಿರ್ಬೋದು, ಪಾತ್ರೆ ತೊಳೆಯೋದಿರ್ಬೋದು, ಯಾವುದೇ ಕೆಲಸ ಇರ್ಬೋದು, ನಾವು ಮತ್ತೆ ಮಾಡುವ ಅಂತ ಹೇಳಿದ್ರೆ, ಅಥವಾ ಕ್ಲೀನಿಂಗ್ ಇರ್ಬೋದು, ಡೀಪ್ ಕ್ಲೀನಿಂಗ್ ಇರ್ಬೋದು, ಯಾವುದೇ ಕೆಲಸ ಇರ್ಬೋದು, ಮತ್ತೆ ಮಾಡುವ ಅಂತ ಹೇಳಿ ಇಟ್ರೆ ಅಲ್ಲೇ ಪೆಂಡಿಂಗ್ ಆಗ್ತದೆ, ಮತ್ತೆ ರಾಶಿ ಬೀಳ್ತದೆ. ಮತ್ತೆ ಅದನ್ನು ಮಾಡ್ಬೇಕಾದ್ರೆ ತುಂಬಾನೇ ಟಯರ್ಡ್ ಆಗ್ತದೆ, ಸುಸ್ತಾಗ್ತದೆ, ಗಡಿಬಿಡಿ ಆಗ್ತದೆ, ಟೆನ್ಷನ್ ಆಗ್ತದೆ, ಸಿಟ್ಟು ಬರ್ತದೆ, ಎಷ್ಟು ಕೆಲಸ ಅಂತ ಆಗ್ತದೆ. ಅದಕ್ಕೆ ನೀವು ಟೈಮ್ ಟು ಟೈಮ್ ಎಲ್ಲ ಕೆಲಸವನ್ನ ಆಗಾಗ ಪಾತ್ರೆ
ತೊಳೆಯೋದಾಗಿರ್ಬೋದು, ಬೆಳಿಗ್ಗೆ ಟಿಫಿನ್ ಆಯ್ತಾ, ಬ್ರೇಕ್ಫಾಸ್ಟ್ ಆಯ್ತಾ, ಅದಾದ್ಮೇಲೆ ಆಗಿದ್ದ ಪಾತ್ರೆನೆಲ್ಲವನ್ನ ವಾಶ್ ಮಾಡಿ ಬಿಟ್ರೆ ನಿಮ್ಗೆ ಕ್ವಿಕ್ ಆಗಿ ಕೆಲಸ ಆಗ್ತದೆ. ಹಾಗೆ ಮಧ್ಯಾಹ್ನ ಸಾಯಂಕಾಲ ಎಲ್ಲವೂ ಕೂಡ ಹಾಗೆ ಎಲ್ಲ ಸಿಂಕಲ್ಲಿ ಹಾಕಿದ್ರೆ ರಾಶಿ ಬೀಳ್ದಾಗ ಪಾತ್ರೆ ತೊಳೆಯೋದು ತುಂಬಾನೇ ಅಯ್ಯೋ ಎಷ್ಟು ಪಾತ್ರೆ ತೊಳಿಬೇಕಾ ಅಂತ ಹೇಳಿ ತುಂಬಾನೇ ಬೇಜಾರಾಗ್ತದೆ. ಅದಕ್ಕೋಸ್ಕರ ನಮ್ಮ ಜೀವನದಲ್ಲಿ ಒಂದು ಶಿಸ್ತಾಗಿ ಟೈಮ್ ಟು ಟೈಮ್ ಎಲ್ಲ ಕೆಲಸವನ್ನ ಮಾಡ್ತಾ ಹೋದ್ರೆ, ಬಟ್ಟೆ ವಾಷಿಂಗ್ ಮಿಷಿನ್ಗೆ ಹಾಕೋದು, ವಾಷಿಂಗ್ ಮಿಷಿನ್ ಇಂದ ಕೂಡ್ಲೆ ಅದನ್ನ ಒಣಗಿಸ್ಲಿಕ್ಕೆ ಹಾಕೋದು, ಅದೇ ರೀತಿ ಮಡಿಸ್ಲಿಕ್ಕೆ ಒಂದು ರಾಶಿ ಬಟ್ಟೆ ಇರ್ತದೆ, ಅದೊಂದು ದೊಡ್ಡ ತಲೆನೋವು. ಎಲ್ರಿಗೂ ಕೂಡ, ನಿಮ್ಗೂ ಕೂಡ ಹಾಗೆ ಅನ್ಸಿದ ಕಮೆಂಟ್ ಮಾಡಿ ಖಂಡಿತ. ಯಾವಾಗ ನೋಡಿದ್ರು ಬಟ್ಟೆ ಅಂತೂ ಮುಗಿಯೋದೇ ಇಲ್ಲ, ಮಡ್ಚಿಟ್ಟಷ್ಟು ಮತ್ತೆ ಮತ್ತೆ ಆಗ್ತದೆ. ಇದು ಒಂದು. ಅದು ಕೂಡ ಹಾಗೆ 2-3 ದಿವಸಕ್ಕೊಮ್ಮೆ ನೀವು ವಾಷಿಂಗ್ ಮಿಷಿನ್ಗೆ ಹಾಕ್ತೀರಂತ ಆದ್ರೆ ಅದನ್ನ ಕೂಡ್ಲೆ ಅದನ್ನ ಮಡ್ಚಿ ಅದನ್ನ ಎಲ್ಲಿ ಇಡ್ಬೇಕೋ ಅಲ್ಲಿ ಇಟ್ಟು ಬಿಡಿ, ಇಲ್ಲಾದ್ರೆ ಅಲ್ಲೇ ಬೆಡ್ ಅಲ್ಲಿ ಕೊಳಿತಾ ಇರ್ತದೆ. ಇದು ನನ್ನ ಎಕ್ಸ್ಪೀರಿಯನ್ಸ್ ಅನ್ನೇ ನಾನು ನಿಮ್ಗೆ ಹೇಳುದು. ನಂಗೆ ಕೂಡ ಹಾಗೆ ಆಗ್ತದೆ. ಎಲ್ಲ ಟೈಮು ಒಂದೇ ರೀತಿ ನಮಗೆ ಕೆಲಸ ಮಾಡ್ಲಿಕ್ಕೆ ಮೂಡ್ ಇರೋದಿಲ್ಲ. ಮೂಡ್ ಸ್ವಿಂಗ್ಸ್ ಇರ್ಬೋದು, ಅಥವಾ ನಾವೆಲ್ಲಿಯಾದ್ರೂ ಹೊರಗಡೆ ಹೋಗಿರ್ತೇವೆ, ಗಡಿಬಿಡಿ ಆಗ್ತದೆ, ಈ ತರ ಎಲ್ಲ ಆಗ್ತದೆ. ಇದಕ್ಕೆಲ್ಲ ಸೊಲ್ಯೂಷನ್ ಅಂತ ಹೇಳಿದ್ರೆ ನಮ್ಮ ಮೈಂಡ್, ನಮ್ಮ ಮನಸ್ಸು, ನಾವೊಂದು ಶಿಸ್ತುಯುತವಾಗಿ ನಮ್ಮ ಲೈಫ್ ಅನ್ನ ಲೀಡ್ ಮಾಡುವಂಥದ್ದು ತುಂಬಾನೇ ಇಂಪಾರ್ಟೆಂಟ್ ಆಗಿದೆ. ಇದು ಇವತ್ತಿನ ಒಂದು ಟಾಪಿಕ್ ಅಂತ ಹೇಳ್ಬೋದು. ನಾವು ಶಿಸ್ತಾಗಿ ಟೈಮ್ ಟು ಟೈಮ್ ಕೆಲಸ ಮಾಡಿತಂತ ಹೇಳಿದ್ರೆ ಎಲ್ಲವೂ ಕೂಡ ಚೆನ್ನಾಗಿ ನಡೀತದೆ. ನಮ್ಮ ದಿನ ಬೆಳಿಗ್ಗೆಯಿಂದ ಸಾಯಂಕಾಲದವರೆಗೆ ನಮ್ಮೆಲ್ಲ ಎಕ್ಸಸೈಸ್ ಎಲ್ಲ ಮಾಡಿತಂತಾಗುವಾಗ 9:30 ಆಗುವಾಗ ಕಣ್ಣು ಎಳಿತದೆ, ನಿದ್ದೆ ಬರ್ತದೆ, ನೆಮ್ಮದಿಯಾಗಿ ನಿದ್ದೆ ಬರ್ತದೆ. ಬೇಗ ಮಲಗಿತು ಅಂತ ಹೇಳಿದ್ರೆ ಬೆಳಿಗ್ಗೆ ಬೇಗ ಎಚ್ಚರ ಕೂಡ ಆಗ್ತದೆ. ಇವಿಷ್ಟು ನಮ್ಮ ಒಂದು ಹೆಲ್ದಿಯಾಗಿ ಜೀವನ ಇರಬೇಕು, ಹೆಲ್ದಿಯಾಗಿ ಆರೋಗ್ಯ ಇರಬೇಕು ಅಂತ ಹೇಳಿದ್ರೆ ನಾವು ಫಾಲೋ ಮಾಡುವಂತಹ ಟಿಪ್ಸ್ ಅಂತ ಹೇಳಿ ಹೇಳ್ಬೋದು. ಫ್ರೆಂಡ್ಸ್, ನಿಮಗೆ ಈ ವಿಡಿಯೋ ಇಷ್ಟ ಆದ್ರೆ ಖಂಡಿತ ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಹೀಗೆ ಬೇರೆ ಬೇರೆ ಟಿಪ್ಸ್ ಜೊತೆ ನಾನು ಮತ್ತೆ ಬರ್ತೇನೆ. ಅಲ್ಲಿವರೆಗೆ ನಮಸ್ಕಾರ, ಬೈ ಬಾಯ್, ಟೇಕ್ ಕೇರ್.